ಶಬರಿಮಲೆಯ ಸನ್ನಿಧಾನದಲ್ಲಿ 28ನೇ ದಿನ ಮಂಡಲ ಪೂಜೆ. ಇಂದು 14/12/2025 ಆ ಒಂದು 28 ದಿನಗಳಲ್ಲಿ ಅದೆಷ್ಟು ಲಕ್ಷಾಂತರ ಮಂದಿ ಆ ಸ್ವಾಮಿ ಅಯ್ಯಪ್ಪನನ್ನ ಕಂಡ್ರೋ, ಪುನೀತರಾದ್ರೋ, ಅವರ ಕೋರಿಕೆಗಳನ್ನ ಭಗವಂತನಿಗೆ ಸಮರ್ಪಿಸಿದ್ರೋ ಅನ್ನೋದನ್ನೆಲ್ಲ ಆ ಭಗವಂತನ ಒಬ್ಬರಿಗೆ ಗೊತ್ತು. ಆದ್ರೆ ಮಂಡಲ ಕಾಲ ವ್ರತವನ್ನ ಮಾಡುವ ಭಕ್ತಾದಿಗಳಿಗೆ ಇಷ್ಟು ಬೇಗ 28 ದಿನ ಆಗೋಯ್ತಾ ಅನ್ನೋ ಒಂದು ಕೊರಗು ಕೂಡ ಕಾಡ್ತಾ ಇರುತ್ತೆ. ಯಾಕೆಂದ್ರೆ ಆ ಮಂಡಲ ಕಾಲ ಬೇಗ ಮುಗಿತಾ ಇದೆಯಲ್ಲ ಅನ್ನೋ ಒಂದು ಆತಂಕ ಮತ್ತು ಕೊರಗು, ಆತಂಕ ಅನ್ನೋಕ್ಕಿಂತ ಕೊರಗಿರುತ್ತೆ. ಈಗ ಉತ್ತರ ಕರ್ನಾಟಕ ಭಾಗದಿಂದ ಪಾದಯಾತ್ರಿಗಳ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದೆ. ಕಳೆದ ವರ್ಷ ಒಬ್ಬರು ಸ್ವಾಮಿಗಳು ನಮ್ಮ ಜೊತೆ ಮಾತಾಡಿದವರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ, ಅವ್ರ ಪರಿಚಯ ಅವ್ರನ್ನೇ ಕೇಳ್ಕೋಣ. ಸ್ವಾಮಿ ಶರಣ ಸ್ವಾಮಿ, ನಿಮ್ಮ ಹೆಸರು ಏನು, ಎಲ್ಲಿಂದ ಹೊರಟಿದ್ದೀರಾ, ಏನು ನಿಮ್ಮ ವಿಚಾರ ಹೇಳಿ ಸ್ವಾಮಿ. ನಾವು ಸದಲದಿಂದ ಪಾದಯಾತ್ರೆ ಹೊರಟಿದ್ದೀವಿ. ಚಿಕ್ಕೋಡಿ ತಾಲೂಕು ಸದಲ, ಅಲ್ಲಿಂದ ಶಬರಿಮಲೆ ಪಾದಯಾತ್ರೆ ಹೋಗ್ತಾ ಇದ್ದೇವೆ. ಇವಾಗ ನಾವು ಖಾನಾಪುರದಲ್ಲಿ ಇದ್ದೀವಿ. ನಾವು ಒಬ್ಬರೇ ಹೊರಟಿದ್ದೇವೆ ಪಾದಯಾತ್ರೆ. ಎಷ್ಟನೇ ವರ್ಷದ ಪಾದಯಾತ್ರೆ ಸ್ವಾಮಿ ನಿಮ್ದು? ಇದು 3ನೇ ವರ್ಷದ ಪಾದಯಾತ್ರೆ ಗುರುಗಳೇ. ಯಾಕೆ ಪಾದಯಾತ್ರೆನೇ ಮಾಡ್ತೀರಾ? ನನ್ನ ಪ್ರಶ್ನೆ ಪಾದಯಾತ್ರಿಗಳಲ್ಲಿ ಎಲ್ಲಾರನ್ನೂ ಕೇಳಬೇಕು. ಯಾಕೆ ಪಾದಯಾತ್ರೆನೇ ಮಾಡ್ಬೇಕು ನೀವು? ವೆಹಿಕಲ್ ಇದೆ, ಸೌಲಭ್ಯ ಇದೆ, ಎಲ್ಲ ಇದೆ, ಯಾಕೆ ಪಾದಯಾತ್ರೆ ಮಾಡ್ಬೇಕು? ಪಾದಯಾತ್ರೆ ಇರುವಂತ ಅಂದ್ರೆ ಅಯ್ಯಪ್ಪನ್ ನಾವು ಮೊದಲನೇ ವರ್ಷ ಪಾದಯಾತ್ರೆ ಮಾಡಿ ನಮ್ಗೆ ಒಳ್ಳೆ ಕೆಲಸ ಎಲ್ಲ ಆಗಿದೆ ಅಲ್ಲ ಗುರುಗಳೇ. ಅದಕ್ಕಾಗಿ ನಾವು ಮೂರು ಸಲ ಪಾದಯಾತ್ರೆ ಮಾಡ್ತಾ ಇರೋದು ಪ್ರತಿ ವರ್ಷ. ನಾವು ಅಯ್ಯಪ್ಪ ಮಾಲಿಕೆ ನಮಗೆಲ್ಲ ಒಳ್ಳೆ ಚೆನ್ನಾಗಿ ಆಗಿದೆ. ಅದಕ್ಕೆ ಅಲ್ಲ, ಅಯ್ಯಪ್ಪ ನಿಮ್ಗೆ ಹಂಗೆ ಹೋದ್ರು ಚೆನ್ನಾಗಿ ಮಾಡ್ತಾರೆ. ಆದ್ರೆ ನೀವು ಕಾಲ್ ನೋಯಿಸ್ಕೊಂಡು ದೇಹ ದಂಡಿಸ್ಕೊಂಡು ಇಷ್ಟೆಲ್ಲ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಯಾರೋ ಒಬ್ರು ಕೇಳಬಹುದು. ಬುದ್ಧಿಜೀವಿಗಳನ್ನೋರು ಇರೋರು ಕೇಳ್ತಾರೆ. ಅವಾಗ ಏನ್ ಹೇಳ್ತೀರಾ ಇದಕ್ಕೆ? ನಮ್ ನೋಡ್ರಿ, ಪಾದಯಾತ್ರೆ ಮಾಡಿ ನಾವು ಪ್ರತಿ ವರ್ಷ ಮಾಡ್ಬೇಕಂತ ಒಂದು ಇದಿದೆ ಸಂಕಲ್ಪನ. ಅಂದ್ರೆ ಈ ಪಾದಯಾತ್ರೆ ಎಷ್ಟು ಕಿಲೋಮೀಟರ್ ನೀವೀಗ ನಿಮ್ಮ ಊರಿಂದ ಶಬರಿಮಲೆಗೆ? 1200 ಕಿಲೋಮೀಟರ್. 1200 ಕಿಲೋಮೀಟರ್ ಅಂದ್ರೆ 1200 ಕಿಲೋಮೀಟರ್. ಈ 1200 ಕಿಲೋಮೀಟರ್ ನಡೀತಿರಲ್ಲ, ನಿಮಗೆ ಕಾಲ್ ನೋವು, ಅಪ್ಪ ನನಗೆ ಇದಾಗಲ್ಲ ಅಂತ ಯಾವಾಗಾದ್ರೂ ಈ ಪಾದಯಾತ್ರೆ 2 ವರ್ಷ ಮಾಡಿ 3ನೇ ವರ್ಷ ಕಾಲಿಟ್ಟಿದ್ರ ಅನ್ಸಿದ್ವಿ ಉಂಟಾ? ನಾವು ಹೆಂಗಿದೆ, ಅಯ್ಯಪ್ಪನ ಮಾಲೆ ಹಾಕಿದ್ಮೇಲೆ ಒಂದು ಪಾದಯಾತ್ರೆ ಮಾಡ್ತಾ ಇದ್ರೆ ಏನೋ ನಮಗೆ ಏನು ಪ್ರಾಬ್ಲಮ್ ಆಗೋದು ಗುರುಗಳು. ಇರುಮಡಿ ತಲೆ ಮೇಲೆ ಬಂದ್ಮೇಲೆ ಆಯ್ತು ಅಯ್ಯಪ್ಪ ಒಂದೇ, ಅಯ್ಯಪ್ಪನ ಕಾಣಲಿಕ್ಕೆ ತವಕದಲ್ಲಿರೋದು. ಮತ್ತೆ ಇಲ್ಲಿ ಕಳೆದ ಒಂದು ಅನಂತ ಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಇರುಮುಡಿ ತಲೆ ಮೇಲೆ ನಮಗೆ ಇಷ್ಟು ದಿನಗಳ ಕಾಲ ತಲೆ ಮೇಲೆ ಇರುತ್ತೆ ಸ್ವಾಮಿ, ಪಾದಯಾತ್ರಿಗಳಿಗೆ ಆ ಭಗವಂತ ನಮ್ ತಲೆ ಮೇಲೆ ಕೂತ್ಕೊಳ್ತಾರೆ ಇಷ್ಟು ದಿನ ಅನ್ನೋ ಒಂದು ಆನಂದ ಇರುತ್ತೆ. ಬೇರೆ ಯಾತ್ರಿಕರುಗಳಿಗೆ ಪಾದಯಾತ್ರೆ ದೊಡ್ಡ ಪಾದ ಅವ್ರಿಗೆ ಒಂದು 20 ಗಂಟೆ ಅಥವಾ ಚಿಕ್ಕ ಪಾದ ಅವ್ರಿಗೆ ಒಂದು 4 ಗಂಟೆ ಇದ್ರೆ ಹೆಚ್ಚು ಸ್ವಾಮಿ, ನಮಗೆ ಇಷ್ಟು ಸಮಯ ಇರ್ತಾರೆ, ಆ ಆನಂದ ಅನುಭವಿಸ್ಬೇಕು ಅಂತ ನೀವೇನ್ ಹೇಳ್ತೀರಾ? ನಾವು ಇರುಮಡಿ ತಲೆ ಮೇಲೆ ಆನಂದ ಅನುಭವಿಸಬೇಕಾದ ಒಳ್ಳೇದಾಗತ್ತೆ ಗುರು. ಎಷ್ಟು ವಯಸ್ಸಯ್ಯಪ್ಪ ನಿಮ್ಗೆ? ನಮಗೆ 37 ವಯಸ್ಸು. 37 ವಯಸ್ಸು. ಮದುವೆ ಆಗಿದೆಯಾ ಅಯ್ಯಪ್ಪ? ಮದುವೆ ಆಗಿದೆ. ಈಗ ಮನೇಲಿ ಹೇಗೆ ಪಾದಯಾತ್ರೆ ಹೋಗ್ತೀನಿ ಅಂದಾಗ, ಯಾಕೆ ಸ್ವಾಮಿ 1 ವರ್ಷ ಮಾಡಿದ್ರಿ ಸಾಕು, ಎಲ್ಲ ಭಗವಂತ ಕೊಟ್ಟ, ಯಾಕೆ ಈ ದೇಹ ದಂಡಿಸ್ಕೊಳ್ತೀರಾ ಅಂತ ಯಾರಾದ್ರೂ ಮನೇಲಿ ಅಥವಾ ಸ್ನೇಹಿತರು ಯಾರಾದ್ರೂ ಹೇಳ್ತಾರ? ಹೇಗೆ ಮನೆಯಲ್ಲಿ ಏನಿಲ್ಲ ಪ್ರಾಬ್ಲಮ್, ಅವ್ರು ಒಳ್ಳೆ ಒಟ್ಟು ಚೆನ್ನಾಗುತ್ತೆ ಹೋಗಿ ಅಂತ ಹೇಳಿದ್ದಾರೆ. ಅಯ್ಯಪ್ಪನ್ ಧ್ಯಾನ ಮಾಡ. ನಾನು ಮೊದಲನೇ ಪಾದಯಾತ್ರೆ ಹುಡುಗ ಗಂಡು ಮಗ ಹುಟ್ಟಿತ್ತಲ್ಲ, ಅದಕ್ಕಾಗಿ ಕಂಟಿನ್ಯೂ ಪಾದಯಾತ್ರೆನೇ ಮಾಡ್ತಾ ಇರೋದು. ಸ್ವಾಮಿ, ಈಗ ಎಷ್ಟು ಸ್ವಾಮಿಗಳು ಬಂದಿದ್ದೀರಾ ನೀವು? ನಾವು ಒಬ್ಬರೇ ಬಂದಿದ್ವಿ. ಒಬ್ಬರೇ ಬರ್ಲಿಕ್ಕೆ ನಿಮ್ಗೆ ಎಲ್ಲೋ ನನ್ನ ಜೊತೆಲಿ ಯಾರು ಇಲ್ಲ, ನನಗೆ ಮಾತಾಡ್ಲಿಕ್ಕೆ ಯಾರು ಇಲ್ಲ, ನನ್ನ ಜೊತೆಲಿ ನಡಿಯಕ್ ಯಾರು ಇಲ್ಲ ಅಂತ ಒಂದು ಏನಾದ್ರೂ ಕೊರಗು ಕಾಡ್ತಾ ಇದೆಯಾ ನಿಮ್ಗೆ? ಹೇಗೆ? ಇಲ್ಲ, ಅದೇ ಗುರು ಕೊರಗು ಏನು ಕೊಡುತ್ತಿಲ್ಲ. ನಾನು ಒಂದ್ ಧ್ಯಾನ ಮಾಡ್ಕೋತ ಬರ್ತಾ ಇದ್ದೆ ಅಯ್ಯಪ್ಪಂದು. ಅಯ್ಯಪ್ಪನ್ ಜಪ ಮಾಡ್ಕೋತ ಅಯ್ಯಪ್ಪನ್ ಧ್ಯಾನ, ಅಯ್ಯಪ್ಪ ನಾನು 2 ಮಂದಿ ಬರ್ತಾ ಇರೋದು ಸರ್. ಈಗ ಬಂದ್ರಿ ನೋಡಿ ಸ್ವಾಮಿ, ಅಯ್ಯಪ್ಪ ನಿಮ್ ಜೊತೆ ಇದಾರೆ. ಸ್ವಾಮಿ ಶರಣಂ. ಮತ್ತೆ ಈಗ ನೀವು ಒಬ್ಬರೇ ನಡಿಬೇಕಾದ್ರೆ ಜಾಸ್ತಿ ನಿಮಗೆ ಇಷ್ಟ ಬಂದಾಗ ನೀವು ಇರಬಹುದು, ಮತ್ತೆ ನೀವು ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ದಾರಿಯಲ್ಲಿ ಈಗ ನನ್ನ ಒಂದು ಮನವಿ, ಯಾರೋ ಒಬ್ರು ಜೊತೆಲಿ ಪಾದಯಾತ್ರಿಗಳು ಬಂದು ಜೊತೆಲಿ ಸೇರ್ಕೊಂಡ್ರೆ ಜೊತೆಲಿ ಹೋಗ್ತೀರಾ? ಹೇಗೆ ಅವ್ರ ಜೊತೆಲಿ? ದಾರಿಯಲ್ಲಿ ಯಾರೋ ಬಂದ್ರೆ ಅವ್ರ ಜೊತೆ ಹೋಗ್ತೇನೆ. ಅದಕ್ಕೆ ಏನಾದ್ರೂ ನಿಮಗೂ ಆತರ ಯಾರಾದ್ರೂ ಒಬ್ರು ಬರ್ಲಿ ಅಂತಾನು ನಿಮಗೂ ಎಲ್ಲ ಒಂದು ಇರ್ಲಿ, ಭಗವಂತನ ಜೊತೆ ಸೇರ್ಸಿ ಅಂತ ಒಂದು ಆಸೆ ಇದೆಯಾ? ಒಂದು ಆಸೆ ಇರ್ತಿದ್ರು. ಯಾರೋ ಒಬ್ರು ಸಿಕ್ಕರೆ ಪಾಪ ಅವರು ಒಬ್ರು ಹೋಗ್ತಾರೆ, ನಾವ್ 2 ಜನ ಕೂಡಿ ಒಟ್ಟಿಗೆ ಹೋದ್ರೆ ಒಳ್ಳೇದಾಗತ್ತಲ್ರಿ. ಈಗ ಎಲ್ಲಿದ್ರೆ ಖಾನಾಪುರ ಅಂದ್ರೆ ಎಷ್ಟು ಕಿಲೋಮೀಟರ್ ನಡೆದಿದ್ದೀರಾ ಸ್ವಾಮಿ? ಈಗ ನಾನು 120 ಕಿಲೋಮೀಟರ್, ನಮ್ಮ ಊರಿಂದ 120 ಕಿಲೋಮೀಟರ್ ನಡೆದಿದ್ದೇನೆ ಗುರುಗಳೇ. ಈಗ ನಿಮಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಹೇಗೆ ಸ್ವಾಮಿ? ಮಾರ್ಗ ಮಧ್ಯದಲ್ಲಿ ಎಲ್ಲ ಸನ್ನಿಧಾನಗಳಿದೆ, ಸನ್ನಿಧಾನದಲ್ಲಿ ನಿಲ್ತು. ಈಗ ಕರ್ನಾಟಕ ದಾಟವರೆಗೂ ಕೂಡ ಅಯ್ಯಪ್ಪನ ಸನ್ನಿಧಾನಗಳೆಲ್ಲ ಸಿಗುತ್ತೆ, ಶಿಬಿರಗಳು ಸಿಗುತ್ತೆ. ನೀವು ಹೊರ ರಾಜ್ಯಗಳಿಗೆ ಹೋದಾಗ ಹೇಗೆ ಅಂತ? ಇವಾಗ ಕೇರಳ ಹೋದಾಗ ಸ್ವಾಮಿ ಶರಣಂ. ಸ್ವಾಮಿ ಅಯ್ಯಪ್ಪ, ಹಲೋ ಹೇಳಿ. ಕೇರಳ ಹೋದಾಗ ಹೇಗೆ? ಚಾ ಮತ್ತೆ ಬಿಸ್ಕೆಟ್ ಮೇಲೆ ಜಾಸ್ತಿ ಇರೋದು.
ಚಾ ಮತ್ತು ಬಿಸ್ಕೆಟ್, ಬೇರೆ ಏನು ನೀವು ಅಲ್ಲಿ ಯಾಕೆ ಹೋಟ್ಲುಗಳಲ್ಲಿ ತಿನ್ನಲ್ಲ? ಹೋಟೆಲ್ ಹೋಗೋದಿಲ್ಲ ಗುರುಗಳೇ. ಹ್ಮ್ 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 ಹ್ಮ್. ಸಂಕಲ್ಪ ಮಾಡಿದ್ವಿ, ಹೋಟೆಲ್ ಹೊಟ್ಟೆ ಕಾಲಿಡೋದಿಲ್ಲ ಅಂತ ಸಂಕಲ್ಪ ಮಾಡಿದ್ದೇವೆ ಗುರುಗಳೇ. ಯಾವತ್ತು ಬಿಟ್ಟಿದ್ದು ಸ್ವಾಮಿ ನೀವು ಪಾದಯಾತ್ರೆ ಇರುಮುಡಿ ಕಟ್ಕೊಂಡು? 10 ತಾರೀಕು ಇರ್ಬಿಟ್ಟು ಕಟ್ಕೊಂಡು ಬಿಟ್ಟಿದ್ದು ಗುರುಗಳೇ. ಯಾವಾಗ ಶಬರಿಮಲೆ ರೀಚ್ ಆಗ್ಬೋದು ನೀವು? ನಾವು ಕರೆಕ್ಟ್ 10 ತಾರೀಕು ರೀಚ್ ಆಗೋದು ಗುರು. ಒಂದು ತಿಂಗಳಲ್ಲಿ, ಅಂದ್ರೆ ಸರಿಸುಮಾರು ದಿನಕ್ಕೆ 40 ಕಿಲೋಮೀಟರ್ ನಡೀತೀರಾ? ನಾನು ನಡೀತೇನೆ ಗುರುಗಳೇ, ನಡೀತೀನಿ. ಯಾವ ಯಾವ ಸಮಯಕ್ಕೆ ಯಾತ್ರೆ ನಿಮ್ಮ ಪಾದಯಾತ್ರೆ, ಮತ್ತೆ ವಿಶ್ರಾಂತಿ ಸಮಯ ಯಾವ್ದು ಸಮಯ? ನಾವು ಬೆಳಿಗ್ಗೆ 5 ಗಂಟೆ ಸ್ಟಾಪ್ ಮಾಡ್ತೇವ್ರಿ, ಹ್ಮ್ ಮತ್ತೆ 9-10 ಗಂಟೆ ಸ್ಟಾಪ್, ಹ್ಮ್ ಮತ್ತೆ ಮಧ್ಯಾಹ್ನ 3-4 ಗಂಟೆಗೆ ಬಿಡುತ್ತೇವೆ. ರಾತ್ರಿ 8 ಮಟ್ಟ ನಡೆಯೋದು. ಹ್ಮ್. ಈಗ 4 ದಿನಗಳು ಕೂಡ ರಾತ್ರಿ ಅಯ್ಯಪ್ಪನ ಸನ್ನಿಧಾನ ಎಲ್ಲೆಲ್ಲಿರುತ್ತೆ, ಭಕ್ತರಿರ್ತಾರೆ, ಅವ್ರ ಜೊತೆ ಇರ್ತೀರಾ ಅಲ್ವಾ? ಹಾ ಅವ್ರು ಇರ್ತಾರೆ. ಈಗ ಎಲ್ಲ ಅಯ್ಯಪ್ಪ ವ್ರತಧಾರಿಗಳು ಎಲ್ಲರನ್ನೂ ಅಯ್ಯಪ್ಪ ಅಂತ ಕಾಣ್ತೀವಿ. ಈಗ ನೀವು ಪಾದಯಾತ್ರಿಗಳ ಬಂದಾಗ, ಶಿಬಿರಕ್ಕೆ ಬಂದಾಗ ಅವರ ಒಂದು ಮುಖದಲ್ಲಿ ಆನಂದ, ನಮ್ ಸ್ವಾಮಿಗೆ ನಡ್ಕೊಂಡ್ ಹೋಗೋರು ಇದ್ದಾರೆ ಅಂತ ಹೇಗೆ ನಿಮ್ಮನ್ನ ಸ್ವಾಗತ ಮಾಡ್ತಾರೆ? ಪಾಪ ಬಂದು ಎಲ್ಲ ಕಾಲು ಒತ್ತೋದು, ಇರುಮುಡಿ ಬೇಸ್ಕೊಂಡ್ ಕಾಲು ಒತ್ತೋದು ಎಲ್ಲ ಒಳ್ಳೆ ತರ ಇದು ಮಾಡ್ತಾರೆ ಸ್ವಾಮಿ, ಪ್ರತಿಯೊಬ್ಬರು ಸ್ವಾಮಿಗಳು. ಇರುಮುಡಿ ಬರ್ತಾ ಇಲ್ಲ ನಮ್ಮ ಸನ್ನಿಧಾನಕ್ಕೆ, ಒಳ್ಳೇದಾಯ್ತು ಅಂತ ಹಿಂಗಲ್ಲ. ಭಗವಂತ ನಮ್ ಜೊತೆ, ನಮ್ಮ ಪೂಜೆಗೆ ಭಗವಂತನೇ ಬಂದ್ರು ಅಂತ. ಮತ್ತೆ ಹೇಳಿ ಸ್ವಾಮಿ, ಏನೇ ನಿಮ್ಮ ಪಾದಯಾತ್ರೆ ಅನುಭವ, ಕಳೆದ 2 ವರ್ಷದ ಮರೆಯಲಾಗದ ಅನುಭವ ಏನಾದ್ರೂ ಇದ್ರೆ 2 ವರ್ಷದಲ್ಲಿ? ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಹೇಳಿ. ಕಳೆದ 2 ವರ್ಷ ನನ್ನ ಪಾದಯಾತ್ರೆ ಟೈಮಲ್ಲಿ ನನಗೆ ಇದು ಮರೆಯಕ್ ಆಗಲ್ಲ ಸ್ವಾಮಿ ಅನ್ನೋ ಒಂದು ಅನುಭವ ಏನಾದ್ರೂ ಇದೆಯಾ? ಅನುಭವ ನಾನು ಹೋಗಿ ಬರ್ದಾಸಿಂತ ಎಲ್ಲ ಅಯ್ಯಪ್ಪ ಅನ್ಕೊಂಡು ಹೋಗ್ತಾ ಇದ್ರೆ, ಎಲ್ಲ ಅಯ್ಯಪ್ಪನ ಅನುಭವನೇ ನಿಮ್ಗೆ. ಮತ್ತೆ ಈಗ ಹುಬ್ಳಿ ಮೇಲೆ ಹೋಗ್ತೀರಾ, ಹೇಗೆ ಹೋಗ್ತೀರಾ? ಇವಾಗ ನಾನು ಯಲ್ಲಾಪುರ ಹೋಗ್ಬೇಕು ಸರ್. ಯಲ್ಲಾಪುರ ನಿಮ್ಮ ಮಾರ್ಗ ಯಾವ್ದಾದ್ರು ಹೇಳಿ. ಮಾರ್ಗ ಮಧ್ಯದಲ್ಲಿ ಯಾರಾದ್ರೂ ಸ್ವಾಮಿಗಳು ಪಾದಯಾತ್ರೆಗಳು ಹೋಗ್ತಾ ಇದ್ರೆ ಸ್ವಾಮಿ, ದಯಮಾಡಿ ನನ್ನ ನಂಬರ್ ಕೊನೆಯಲ್ಲಿರುತ್ತೆ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಇವ್ರ ನಂಬರ್ನ ಕೊಡ್ತೀನಿ, ಅಥವಾ ಕಾಮೆಂಟ್ ಮಾಡಿ ಇವ್ರ ನಂಬರ್ ಕೊಡ್ತೀನಿ. ಯಾವ ರೂಟ್ ಅಲ್ಲಿ ಹೋಗ್ತೀರಾ ಹೇಳ್ಬಿಡಿ ಸ್ವಾಮಿ ನೀವು. ಯಲ್ಲಾಪುರ, ರಾಮನಗೊಳ್ಳಿ, ಗುಂಡಬಾಳು, ಮಿರ್ಜಾನ್ ಈ ತರ ರೂಟ್ ಅಲ್ಲಿ ಹೋಗುದು. ಅಂದ್ರೆ ಕುಮಟಾ ಹೀಗೆ ಹೋಗೋದು ರೋಡ್. ಕುಮಟಾ, ಭಟ್ಕಳ, ಕುಮಟಾ, ಇದು ರೋಡ್ ಅಲ್ಲಿ. ಭಟ್ಕಳದಲ್ಲಿ ಮಾರುತಿ ಸ್ವಾಮಿಗಳಿದ್ದಾರೆ. ದಾರಿಯುದ್ದಕ್ಕೂ ಪಾದಯಾತ್ರಿಗಳು ಯಾರು ಸಿಗ್ತೀರಾ ಸ್ವಾಮಿ, ಇವರ ಜೊತೆಯಲ್ಲಿ ಅಥವಾ ಅವರು ನಿಮ್ ಜೊತೆಯಲ್ಲಿ, ಎಲ್ಲರೂ ಅಯ್ಯಪ್ಪನ ಜೊತೆಯಲ್ಲಿ ಪಾದಯಾತ್ರೆಯನ್ನ ಮಾಡಿ ಆ ಭಗವಂತನನ್ನ ಕಾಣೋಣ. ಈ ಒಂದು ಸಂತೋಷ್ ಸ್ವಾಮಿಗಳು 37 ವರ್ಷದ ಸವದ, ಯಾವ್ದು ಸ್ವಾಮಿ ನಿಮ್ದು? ಯಾವ ಊರು ಅಯ್ಯಪ್ಪ? ನಮ್ದು ಇದು ನಮ್ ಸೋಲ್ಗಾ ಗುರು. ಸೋಲ್ಗಾ, ಸವಲ್ಗಾನ ಸದಲ್ಗಾ ಗ್ರಾಮದಿಂದ, ಚಿಕ್ಕೋಡಿಯ ಸದಲ್ಗಾ ಗ್ರಾಮದಿಂದ 37ನೇ ವರ್ಷದ ಸಂತೋಷ್ ಸ್ವಾಮಿಗಳು 3ನೇ ವರ್ಷ ಸತತವಾಗಿ ಶಬರಿಮಲೆಯತ್ತ ಪಾದಯಾತ್ರೆ ಹೊರಟಿದ್ದಾರೆ. 1200 ಕಿಲೋಮೀಟರ್ ಪಾದಯಾತ್ರೆ ಸ್ವಾಮಿ. ಈ ಪಾದಯಾತ್ರೆ ಅನ್ನೋದಕ್ಕೆ ನಾವು ಆ ಭಗವಂತನ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಭಗವಂತನ ನೆನ್ಸ್ಕೊಂಡು ಹೋಗ್ತಾರೆ. ಆದ್ರೆ ನಾವು ಮಂಡಲ ವ್ರತ ಇನ್ನೇ ಅಂದ್ರೆ ನಮ್ ಕೈಲಾಗಲ್ಲ ಸ್ವಾಮಿ. ನಾವು ಯಾಕೆ ಸ್ವಾಮಿ ವ್ರತ ಇರಬೇಕು ಅಂತ ಎಲ್ಲ ಅನುಕೂಲ ಇದ್ರೂ ಕೂಡ ನಾವು ಮಾಡಲ್ಲ. ಇಂಥವರ ಒಂದು ಮಾರ್ಗದರ್ಶನದಲ್ಲಿ ಮಂಡಲ ವ್ರತ ಮಾಡಲಿಕ್ಕೆ ನಾವು ಮನ ಮಾಡೋಣ ಅನ್ನೋದೇ ನಮಗೆ ಪಾದಯಾತ್ರಿಗಳು ಕೊಡ್ತಿರುವಂತ ಸೂಚನೆ. ಸ್ವಾಮಿ ದಯಮಾಡಿ ನೀವೇ ಎಲ್ಲ ಒಂದು ಮನವಿ ಮಾಡ್ಕೊಳ್ಳಿ ಸ್ವಾಮಿ, ಎಲ್ರಿಗೂ ಮಂಡಲ ವ್ರತ ಇಲ್ಲದೆ ಯಾರು ಹೋಗ್ಬೇಡಿ ಅಂತ. 48 ದಿನ ಮಂಡಲ ವ್ರತ ಯಾರು ಶಬರಿಮಲೆಗೆ ಹೋಗಬಾರದು. ಕ್ಷಣಿಕ ಮಾಲೆ ಹಾಕಿ ಮತ್ತು ಮಾಲೆ ಧಾರಣ ಮಾಡಿ ಹೋಗಬಾರದು ಯಾರು ಶಬರಿಮಲೆಗೆ. ಮತ್ ನಮ್ಮ ರವಿ ಗುರು ಸ್ವಾಮಿ ಶರಣಂ. ಹಲೋ, ಹೇಳಿ. ಆಯ್ತು, ನಮ್ಗೆ ನಮ್ಗೆ ಮಾರ್ಗದರ್ಶನ ನೀಡೋರು ನಮ್ಮ ರವಿ ಗುರು ಸ್ವಾಮಿಗಳು ಸದಲ್ಗ ಅಂತಾರೆ. ಖಂಡಿತ ಸ್ವಾಮಿ, ನಿಮ್ಮ ಗುರುಗಳಾದಂತಹ ರವಿ ಗುರು ಸ್ವಾಮಿಗಳ ಆಶೀರ್ವಾದದೊಂದಿಗೆ ನೀವು ಪಾದಯಾತ್ರೆ ಮಾಡಿದ್ರ, ನಿಮ್ಗೆ ದೇಹ ಬಲ, ಪಾದ ಬಲ ಎಲ್ಲ ಕೊಡ್ಲಿ. ಈಗ ಅಲ್ಲಿ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ ಸ್ವಾಮಿ. ಎಷ್ಟು ಸಮಯ, ಯಾವ ಡೇಟ್ ಹೇಳ್ಬಿಡಿ ನಮ್ಮ ಸ್ವಾಮಿಗಳಿಗೆ ಲೈವ್ ಅಂತ ಗೊತ್ತಾಗ್ಲಿ. ಇವಾಗ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಎಷ್ಟು ಸಮಯ ಸ್ವಾಮಿ? ಈಗ 8:15 8:15 ಆಗಿದೆ. ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ಆ ಭಗವಂತನ ಭಜನೆಯಲ್ಲಿ ಪಾಲ್ಗೊಂಡು ನೀವು ಅವರ ಒಂದು ಪ್ರಸಾದವನ್ನ ಸೇವಿಸಿ ವಿಶ್ರಾಂತಿ ತಗೊಂಡು ನಿಮ್ಮ ಪಾದಯಾತ್ರೆಯನ್ನು ಮುಂದುವರಿಸಿ ಸ್ವಾಮಿ. ನಿಮ್ಮ ಜೊತೆಗೆ ಆ ಭಗವಂತ ಖಂಡಿತ ಇದ್ದಾನೆ. ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿಗಳು ಎಲ್ಲರೂ ಮಂಡಲ ಕಾಲ ವ್ರತವನ್ನ ಮಾಡಿ ಶಬರಿಮಲೆ ಯಾತ್ರೆಯನ್ನ ಮಾಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಕೇಳ್ಕೊಳ್ಳಿಕ್ಕೆ ಆ ಭಗವಂತ ಈ ಇಂತಹ ಸ್ವಾಮಿಗಳ ಜೊತೆ ಮಾತಾಡ್ತಾರೆ. ತುಂಬಾ ಸಂತೋಷ ಸ್ವಾಮಿ, ಧನ್ಯವಾದ ನಿಮಗೆ. ಹೇಳಿ ಏನಾದ್ರೂ ಹೇಳಿದ್ರೆ ಹೇಳಿ ನೀವು. ಏನಿಲ್ಲ, ಸ್ವಾಮಿ ಶರಣಂ ಅಷ್ಟೇ. ಸ್ವಾಮಿ ಶರಣಂ. ನೀವು ಪಾದಯಾತ್ರೆ ಮಾಡಿರೋದು ಯಾವ್ದಾದ್ರು ತೊಡಕುಗಳಿದ್ರೆ ನಿಮ್ಮ ಒಂದು ಫೋಟೋ ಅಥವಾ ಇದ್ರೆ ವಾಟ್ಸ್ಆಪ್ ಮಾಡಿ, ಈ ಒಂದು ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡ್ತೀವಿ ಸ್ವಾಮಿ. ಯಾರಾದ್ರೂ ಭಗವಂತ ನಿಮ್ಗೆ ಜೊತೆಲಿ ಕಳಿಸಿದ್ರೆ ಖಂಡಿತ ಜೊತೆಲಿ ಹೋಗಿ ಬನ್ನಿ ಸ್ವಾಮಿ. ಆಯ್ತು ಗುರು, ಸ್ವಾಮಿ ಶರಣಂ. ಇದು ಚಿಕ್ಕೋಡಿಯ ಸದಲಗಾ ಗ್ರಾಮದಿಂದ 1200 ಕಿಲೋಮೀಟರ್ ಪಾದಯಾತ್ರೆಯನ್ನ ಹೊರಟಿರುವಂತಹ ಶ್ರೀಯುತ ಸಂತೋಷ್ ಸ್ವಾಮಿಗಳ 4ನೇ ದಿನದ ಪಾದಯಾತ್ರೆ. 120 ಕಿಲೋಮೀಟರ್ ಸಲ್ಲಿಸಿದ್ದಾರೆ. ಇನ್ನು 1080 ಕಿಲೋಮೀಟರ್ಗಳನ್ನ
ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಭಗವಾನ್ ಶರಣಂ, ಭಗವತಿ ಶರಣಂ, ಸ್ವಾಮಿ ಅಯ್ಯಪ್ಪೋ ಎಂಬ ಶರಣಘೋಷವನ್ನ ಉಚ್ಚರಿಸುತ್ತಾ ನಾಮಸ್ಮರಣೆಯೊಂದೇ ನಮಗೆ ಭಗವಂತ ಕೊಟ್ಟಿರುವಂತಹ ಅತ್ಯದ್ಭುತವಾದ ವರ ಅಂತ ಪಡೆಯುತ್ತಾ ಪಾದಯಾತ್ರೆ ಮಾಡ್ತಾ ಇದ್ರೆ, ಅವರ ಪಾದ ಬಲಕ್ಕೆ, ದೇಹ ಬಲಕ್ಕೆ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣ. ನನಗಿಂತ ಕಿರಿಯವನು ಯಾರಿಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನೆಲ್ಗಾಗಿ TS ಕಣ್ಣನ್, ರಾಮನಗರ 9740280589. ಸ್ವಾಮಿಯೇ ಶರಣಮಯ್ಯಪ್ಪ. ಧನ್ಯವಾದಗಳು.